ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನ ನಾನು ಒಕ್ಕಲಿಗರ ಸಮುದಾಯದ ವಿಚಾರನ ಹೇಳೋದಿಲ್ಲ. ಒಕ್ಕಲಿಗರು ಎಲ್ಲಾ ಪಕ್ಷದಲ್ಲೂ ಇದ್ದಾರೆ. ನಾನು ಒಕ್ಕಲಿಗನೇ. ನಾನು ಯಾವ ಜಾತಿ ಅಂತ ಗೊತ್ತಿಲ್ವಾ? ನಾನು ಒಕ್ಕಲಿಗನೇ. ನಾನು ಬಹಳ ವರ್ಷಗಳಿಂದ ನನ್ಗೆ ಬೇಕಾದಂತವ್ರು ಹೇಳ್ತಾ ಇದ್ರು ದೇವಸ್ಥಾನಕ್ಕೆ ಬನ್ನಿ 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 ಅಂತ. ಸಮಯ ಸಿಕ್ಕಿರ್ಲಿಲ್ಲ. ಸಮಯ ಸಿಕ್ತು, ಹಾಗಾಗಿ ಹೋಗ್ ಬಂದಿದ್ದೀನಿ. ನಾನು ಜನನ ದೇವರು ಅಂತ ತಿಳ್ಕೊಂಡಿದ್ದೆ ಇದ್ದಷ್ಟು ದಿನನು. ಜನಗಳು ನನ್ನನ್ನ ದೂರ ಮಾಡಿದ್ರು. ಸೊ ಎಲ್ಲರೂ ಈಗ ಬರೀ ದೇವಸ್ಥಾನ, ಹೋಮ ಹವನ ದಿನ ಬೆಳಗ್ಗೆ ಸಾಯಂಕಾಲ ಪುರೋಹಿತರು ಇದರಲ್ಲಿ ಕೇರಳ ಅಲ್ಲಿ ಇಲ್ಲಿ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಏನಪ್ಪ ಇರ್ಲಿ ಅಂದ್ಬಿಟ್ಟು ನಾನು ದೇವ್ರ ಕಡೆ ಮುಖ ಮಾಡೋಣ ಅಂತ ಹೇಳಿ ಜನನ್ ಬಿಟ್ಬಿಟ್ಟು ದೇವ್ರ ಕಡೆ ಮುಖ ಮಾಡ್ತಾ ಇದ್ದೀನಿ. ಪ್ರಯತ್ನ ಮಾಡ್ತಾ ಇದ್ದೀನಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. 14ನೇ ತಾರೀಕು ಕೃತಜ್ಞತಾ ಸಮಾರಂಭ ಇಟ್ಕೊಂಡಿದೀವಿ. ಸೊ ಕೆಲವು ಶಾಸಕರುಗಳು 14 ಬೇಡ, ಅಸೆಂಬ್ಲಿ ಆದ್ಮೇಲೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 14ನೇ ತಾರೀಕಿಗೆ ಸಮಯವನ್ನ ಕೊಟ್ಟಿದ್ದಾರೆ. ಇಲ್ಲ ಅಂತ ಅಂದ್ರೆ ಅಸೆಂಬ್ಲಿ ಆದ್ಮೇಲೆ ಸಂಡೇ ತೀರ್ಮಾನ ಆಗುತ್ತೆ, ಸಂಡೇಗೆ ಬರುತ್ತೆ. ಈ 14 ಆಗ್ಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಅಸೆಂಬ್ಲಿ 20ಕ್ಕೋ 18ಕ್ಕೋ ಮುಗಿಬಹುದು ಅಂತ, 19ಕ್ಕೆ ಮುಗಿಬಹುದು ಅಂತ ಕಾಣಿಸ್ತದೆ. 21 22ಕ್ಕೋ ಯಾವ ತರ ಮಾಡಿ. ಸಾಹಿತ್ಯ ಸಮ್ಮೇಳನ ಒಂದಿದೆ, ಕಾಂಗ್ರೆಸ್ನ ಸಂಸ್ಥಾಪನೆ ಅದು ಬೇರೆ ಇದೆ. ಸೊ ಹಾಗಾಗಿ ನಾವು 14ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ರೂ ಕೂಡ ಸಮಯ ಕೊಟ್ಟಿದ್ರು. ನಮ್ಮ ಜಿಲ್ಲೆಯ ಕೆಲವು ಶಾಸಕರುಗಳು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬೇರೆ ಸಮಯ ಕೊಡಿ, ನಮಗೆ ಅಸೆಂಬ್ಲಿ ಮುಗಿಸ್ಕೊಂಡ್ಮೇಲೆ ಮಾಡ್ತೀವಿ ನಾವು ಅಂತಾನೆ ಹೇಳಿದಾರಂತೆ. ಇದಕ್ಕೆ ಚನ್ನಪಟ್ಟಣ ಶಾಸಕರು, ರಾಮನಗರ ಶಾಸಕರು, ಕನಕಪುರ ಶಾಸಕರು, ಮಾಗಡಿ ಶಾಸಕರೆಲ್ಲ ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ನೋಡಿ ತೀರ್ಮಾನ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.